ಇದು ನಿಮ್ಮ ಧ್ವನಿ. ಇವತ್ತೇನು ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಲ್ಲಿ ಭೂಸ್ವಾಧೀನ ಮಾಡೋದಕ್ಕೆ ಹೊರಟಿದೆ. ನಿಮ್ಗಾಗ್ಲೇ ಗೊತ್ತಿರ್ಬೋದು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 3-4 ತಿಂಗಳಿಂದ ಏನೋ ಬಿಡದಿ ಭಾಗದಲ್ಲಿ ನಡೀತಾ ಇರುವಂತಹ ಹೋರಾಟದಲ್ಲಿ ಭಾಗವಹಿಸಿದ್ವಿ. ಅಲ್ಲೂ ಒಂದು ಬೈಕ್ ರ್ಯಾಲಿಯನ್ನ ಮಾಡಿದ್ವಿ, ಯಶಸ್ವಿಯಾದಂತಹ ಬೈಕ್ ರ್ಯಾಲಿ. ಸುಮಾರು 7500 ಎಕರೆ ಜಾಗವನ್ನ, ಫಲವತ್ತಾದ ಕೃಷಿ ಭೂಮಿ, ಬೆಂಗಳೂರಿಗೆ ಸಮೀಪದಲ್ಲಿರುವಂತಹ ಒಂದು ಮಲೆನಾಡು ಪ್ರದೇಶ ಅಂತಾನೆ ಕರಿಬಹುದು. ಬೈರ್ಮಂಗ್ಲ ಮತ್ತು ಕಂಚಗಾರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ 7500 ಎಕರೆ ಕೃಷಿ ಭೂಮಿಯನ್ನ ಭೂಸ್ವಾಧೀನ ಮಾಡೋಕೆ ಹೊರಟಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದ್ವಿ. ಅದೇ ರೀತಿಯಾಗಿ ಆನೇಕಲ್ ತಾಲೂಕಿನಲ್ಲಿರುವಂತಹ ಏನು ಸರ್ಜಾಪುರ ಹೋಬಳಿಯಲ್ಲಿ ಸುಮಾರು 2000 ಚಿಲ್ಲರೆ ಎಕರೆ, ಅಲ್ಲೂ ಸಹ ಕೃಷಿ, ಫಲವತ್ತಾದ ಕೃಷಿಯನ್ನೇ ಬೆಳೀತಾ ಇದ್ದಾರೆ. ಅದನ್ನ KDB ಅವರು ಅಕ್ರಮವಾಗಿ ಭೂಸ್ವಾಧೀನ ಮಾಡೋದಕ್ಕೆ ಹೊರಟಿರುವಂತದ್ದು. ಇವತ್ತು ರಾಜ್ಯದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ, ಯಾರು ರಿಯಲ್ ಎಸ್ಟೇಟ್ ಕಂಪ್ನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ KDB, BDA, ಮೂಡಾ ಈ ರೀತಿಯಾದಂತಹ ಸರ್ಕಾರದ ಸಂಸ್ಥೆಗಳನ್ನೇ ಒಂದು ರಿಯಲ್ ಎಸ್ಟೇಟ್ ದಂಧೆಯನ್ನ ಶುರು ಮಾಡ್ಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯಲ್ಲಿ ಸುಮಾರು 13 ಗ್ರಾಮಗಳಲ್ಲಿ ಇರುವಂತಹ ಫಲವತ್ತಾದ ಕೃಷಿ ಭೂಮಿ, ಸುಮಾರು 2823 ಎಕರೆ ಕೃಷಿ ಭೂಮಿಯನ್ನ ಬಲವಂತದಿಂದ ಏನು ರಾಜ್ಯ ಸರ್ಕಾರ KDB ವತಿಯಿಂದ ಭೂಸ್ವಾಧೀನ ಮಾಡೋದಕ್ಕೆ ಹೊರಟಿದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ನಾವು ಇದೇನು ಹೋರಾಟ ಪ್ರಾರಂಭ ಆಯ್ತು, ಸುಮಾರು 23 ತಿಂಗಳಿಂದ ಈ ಹೋರಾಟ ಆಗಿರುವಂತದ್ದು. ನಾವು ಮೊದಲನೇ ದಿನದಿಂದನೂ ಈ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸ್ತಾ ಬಂದಿದ್ದೀವಿ. ಅದೇ ನಿಟ್ಟಿನಲ್ಲಿ ಏನು DC ಕಚೇರಿ ಮುಂದೆ ಸುಮಾರು ಇವತ್ತಿಗೆ 150 ದಿನ ಅಂತ ಹೇಳ್ತಾ ಇದ್ರು ನಮ್ಮ ಸ್ನೇಹಿತರು. 150 ದಿನಗಳಿಂದ ಅನಿರ್ದಿಷ್ಟ ಅವಧಿವರೆಗೂ ಏನು ಹೋರಾಟವನ್ನ ಮಾಡ್ತಾ ಇದ್ದಾರೆ ಈ ಭಾಗದ ರೈತರು, ಅವ್ರಿಗೆ ನಾವು ಬೆಂಬಲವನ್ನ ಸೂಚಿಸ್ತಾ ಇದ್ದೀವಿ. ಕಳೆದ 29ನೇ ತಾರೀಕು ನಮ್ಮ ಪಕ್ಷದ ಗೌರವಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಇಲ್ಲಿರುವಂತಹ ರೈತ ಮುಖಂಡರೆಲ್ಲ ಸೇರಿ KRS ಪಕ್ಷ ಬೈಕ್ ರ್ಯಾಲಿಯನ್ನ ಮಾಡಬೇಕು, ಈ ಭಾಗದಲ್ಲಿರುವಂತಹ ರೈತರು ಇನ್ನು ಯಾರು ಕೆಲವು ಹೋರಾಟಕ್ಕೆ ಬಂದಿಲ್ಲ ಅವ್ರಿಗೂ ಒಂದು ಉತ್ತೇಜನ ಕೊಡಬೇಕು, ಅವರು ಹೋರಾಟದಲ್ಲಿ ಭಾಗವಹಿಸೋದಕ್ಕೆ ನೀವು ಬೈಕ್ ರ್ಯಾಲಿ ಮಾಡಿದ್ರೆ ಅದರಿಂದ ಸಾಧ್ಯವಾಗುತ್ತೆ ಅಂತ ಏನು ಒಂದು ಮನವಿ ಮಾಡಿದ್ರು. ಆ ಮನವಿಯ ಪ್ರಕಾರ ಇದೇ 17ನೇ ತಾರೀಕು ಬರುವಾಸ ಮತ್ತು ಈ ಭಾಗದ ರೈತರನ್ನೆಲ್ಲ ಸೇರಿಸಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ನಮ್ಮ ಭಕ್ತರಳ್ಳಿ ಬೈರೇಗೌಡರು ಮತ್ತು ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಬೈಕ್ ಜಾಥವನ್ನ ನಾವು ಆಯೋಜಿಸಿದ್ದೀವಿ. ಟಿಪ್ಪಣಿಯಲ್ಲಿ ಹೇಳಿದ್ದೀವಿ, ಸುಮಾರು 1200ರಿಂದ 1300 ರೈತ ಕುಟುಂಬಗಳು ಇವತ್ತೇನು ಇವರೇನಾದ್ರು ಭೂಸ್ವಾಧೀನ ಮಾಡ್ಕೊಂಡ್ರೆ ಈ ಭೂಸ್ವಾಧೀನದಿಂದ ಬೀದಿಗೆ ಬೀಳುವಂತಹ ಕುಟುಂಬಗಳು, ಅದ್ರ ಜೊತೆಗೆ 500ರಿಂದ 600 ಕೂಲಿ ಕಾರ್ಮಿಕರು, ಏನು ಜಮೀನುಗಳಲ್ಲಿ ಕೂಲಿ ಮಾಡುವಂತಹ ರೈತರು ಸಹ ಬೀದಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅದ್ರ ಜೊತೆಗೆ ಯಾವ ಸ್ವಾವಲಂಬಿಯಾಗಿ ಬದುಕ್ತಾ ಇರುವಂತಹ ರೈತ ಮುಂದಿನ ದಿನಗಳಲ್ಲಿ ಜೀತ ಮಾಡ್ಬೇಕಾಗುತ್ತೆ. ಈ KDB ಅವ್ರೇನಾದ್ರು ನಿಜವಾಗ್ಲೂ ಅವ್ರೇನಾದ್ರು ಅಭಿವೃದ್ಧಿ ಮಾಡಿ ಏನಾದ್ರು ಇಂಡಸ್ಟ್ರಿಯಲ್ ಏರಿಯಾಗಳನ್ನ ತಂದು ಇಂಡಸ್ಟ್ರಿ ಮಾಡಿದ್ರೆ ಅಲ್ಲಿ ನಮ್ಮ ರೈತರು, ನಮ್ಮ ರೈತ ಮಕ್ಕಳು ಏನ್ ಮಾಡ್ತಾರೆ, ಒಂದು ಸೆಕ್ಯೂರಿಟಿ ಕೆಲಸನ, ವಾಚ್ಮೆನ್ ಕೆಲಸನ ಮಾಡ್ಬೇಕಾದಂತಹ ಸಂದರ್ಭಗಳು ನಿರ್ಮಾಣ ಆಗುತ್ತೆ. ಹಾಗಾಗಿ ಈ ರೀತಿಯಾದಂತಹ ಬಲವಂತದ ಭೂಸ್ವಾಧೀನವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತೀವ್ರವಾಗಿ ಖಂಡಿಸುತ್ತೆ. ಕೇವಲ ಚಿಕ್ಕಬಳ್ಳಾಪುರ ಅಂತಲ್ಲ, ಬಿಡದಿ ಅನ್ನೋದಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೇನೆ ಅಕ್ರಮವಾಗಿ ಭೂಸ್ವಾಧೀನ ಮಾಡೋದಕ್ಕೆ ಹೊರಟ್ರೆ ರಾಜ್ಯ ಸರ್ಕಾರಗಳು, ನಾವು ನಿಜವಾಗ್ಲೂ ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ಇದ್ರ ಜೊತೆಗೆ ರೈತರ ಜಮೀನನ್ನ ಕೇಳೋದಕ್ಕೆ ಇವ್ರು ಯಾರು? ಕಷ್ಟಪಟ್ಟು ಕೃಷಿ ಮಾಡ್ತಾ ಇರುವಂತಹ ನಮ್ಮ ರೈತರ ಜಮೀನುಗಳನ್ನ ಕೇಳೋದಕ್ಕೆ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ? ಸರ್ಕಾರ ಏನಾದ್ರು ನಮ್ಮ ರೈತರನ್ನ ಸಾಕ್ತಾ ಇದ್ಯಾ? ನಾವು ಬೆಳೆಯುವಂತ ಬೆಳೆಗೆ ಸರಿಯಾದಂತ ಬೆಂಬಲ ಬೆಲೆಯನ್ನ ಕೊಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ.
ಆದ್ರೆ ಕೃಷಿ ಭೂಮಿ ಮೇಲೆ ಇವ್ರಿಗೆ ಕಣ್ಣು, ಫಲವತ್ತಾಗಿ ಬೆಳೀತಾ ಇರುವಂತಹ ಭೂಮಿ ಮೇಲೆ ಇವ್ರಿಗೆ ಕಣ್ಣು ಯಾಕೆ? ಹಾಗಾಗಿ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೈತರು ಎಲ್ಲಿವರೆಗೂ ಹೋರಾಟವನ್ನ ಮಾಡ್ತಾರೆ ಮತ್ತು ಸರ್ಕಾರ ಇದನ್ನ ಕೈ ಬಿಡೋವರೆಗೂ ನಾವು ಇವ್ರ ಜೊತೆ ನಿಲ್ಲುತ್ತೀವಿ ಅಂತ ಈ ಮುಖಾಂತರ ನಾನು ಮಾಧ್ಯಮದವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಸ್ನೇಹಿತರಿಗೆ ವೈಯಕ್ತಿಕವಾಗಿ ಹಾಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ 13 ಹಳ್ಳಿಗಳ ಹೋರಾಟ ಸಮಿತಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ, ಏನಿವತ್ತು 150 ದಿನಗಳ ಚಳುವಳಿಯ ನಡೀತಿರಲಿಕ್ಕೆ ಮೂಲ ಕಾರಣಕರ್ತರು ರೈತರಾದರೂ ಕೂಡ ಇಡೀ ಜಿಲ್ಲೆಯ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದವರು ಕೂಡ ಇದಕ್ಕೆ ನೇರ ಕಾರಣಕರ್ತರು ಅಂತೇಳಿ ಹೇಳ್ತಾ, ಏನಿವತ್ತು ಭೂಮಿಯ ವಿಚಾರದಲ್ಲಿ, ರೈತನ ವಿಚಾರದಲ್ಲಿ ಅಥವಾ ನೀರಿನ ವಿಚಾರದಲ್ಲಿ ನಾಗರಿಕರ ತುಳಿತಕ್ಕೆ ಒಳಗಾದಂತವರ ಜೊತೆಯಲ್ಲಿ ಕೃಷ್ಣಾರೆಡ್ಡಿಯವರ ತಂಡ ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ ಏನು ಮುನ್ನಡೆಯುತ್ತಾರೆ, ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲೂ ಕೂಡ ಭೂಮಿಯ ವಿಚಾರದಲ್ಲಿ ಈಗಾಗಲೇ 2-3 ಬಾರಿ ಈ ಭಾಗಕ್ಕೆ ಬಂದು ನೈತಿಕವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ನಿಮ್ಮ ಜೊತೆಯಲ್ಲಿ ನಾವು ಸದಾಕಾಲ ಇರ್ತೇವೆ ಅಂತ ಹೇಳಿದಂತ ಕೃಷ್ಣಾರೆಡ್ಡಿ ಮತ್ತು ಅವರ ತಂಡಕ್ಕೆ, ಅದೇ ರೀತಿ ಒಂದು ದೊಡ್ಡವಾದಂತಹ ಚಳುವಳಿಯನ್ನು ನಾವು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೇವೆ, ನಾವೇ ಮುಂದಾಳತ್ವದಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿ ಬರುವ 29ನೇ ತಾರೀಕು, ಬರುವ 29ನೇ ತಾರೀಕು ಗೌರವಿತರಂತ ಕೃಷ್ಣಾರೆಡ್ಡಿ ಅವರು ಬೈಕ್ ಜಾಥಾ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಆ ವೇದಿಕೆಯಲ್ಲಿ ತೀರ್ಮಾನವನ್ನು ತಗೊಂಡ್ರೆ, ಆ ತೀರ್ಮಾನಕ್ಕೆ ಬದ್ಧರಾಗಿ ಈಗ ಬರುವ 17ನೇ ತಾರೀಕು ನಮ್ಮ ದೊಡ್ಡ ಮಟ್ಟದ ಬೈಕ್ ರ್ಯಾಲಿಯನ್ನು ನಮ್ಮ ಜಂಗಮಕೋಟೆ ಹೋಬಳಿ ಅಂದ್ರೆ ಜಂಗಮಕೋಟೆ ಕ್ರಾಸ್ ಇಂದ ದೊಡ್ಡ ಮಟ್ಟದ ಹೋರಾಟಕ್ಕೆ ಮಾಡಬೇಕು ಅಂತ ತೀರ್ಮಾನವಾಗಿ ಈಗ ತಮ್ಮಗಳ ಮುಂದೆ ಆ ಒಂದು ಈ ರಾಷ್ಟ್ರ ನೋಡುವ ರೀತಿಯಲ್ಲಿ ತಾವು ಸುದ್ದಿಯನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ನಿಮ್ಮಲ್ಲಿ ಬಂದಿದ್ದೇವೆ. ಏನಿವತ್ತು ಎಣ್ಣಂಗೂರು ಗ್ರಾಮಕ್ಕೆ ಬೈಕ್ ಜಾಥಾ ಹೊತ್ತು, ತದನಂತರ ನಡಪನಕ್ನಹಳ್ಳಿ ಗ್ರಾಮ ಮತ್ತು ಬಸವಪಟ್ಟಣ ಗ್ರಾಮ ಮತ್ತು ತಾದೂರು ಗ್ರಾಮದ ಮುಖಾಂತರ ಶಿಡ್ಲಘಟ್ಟಕ್ಕೆ ಬಂದು, ಶಿಡ್ಲಘಟ್ಟದಿಂದ ನಮ್ಮ ಚಿಕ್ಕಬಳ್ಳಾಪುರದ ಧರಣಿ ಸತ್ಯಾಗ್ರಹಕ್ಕೆ ಆಗಮಿಸಿ ಅಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಅಧಿಕೃತವಾದಂತಹ ಕಾರ್ಯಕ್ರಮ ರೀತಿಯಲ್ಲಿ ನಾವು ಮಾಡಬೇಕು. ಇದರಲ್ಲಿ ಅನ್ನ ತಿನ್ನುವಂತ ಎಲ್ಲರೂ ಕೂಡ, ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ನಾವು ಕಳಕಳಿಯಿಂದ ಸಮಾಜದ ಪರವಾಗಿರುವಂತವ್ರನ್ನ, ಅನ್ನ ತಿನ್ನುವಂತವ್ರನ್ನ ನಾವು ಮನವಿ ಮಾಡ್ತೇವೆ. ರೀತಿಯಲ್ಲಿ ರಾಜಕೀಯದ ಜಂಜಾಟ ಮತ್ತು ಅಧಿಕಾರಿಗಳ ದುರ್ನಡತೆ ರಾಜ್ಯದಲ್ಲಿ 2 ಬಾರಿ ರಾಜ್ಯ ಡಿಸಿ ಏನು KADB ಸಂಬಂಧಪಟ್ಟಂತ DC ಅವರು ಇರ್ಬೋದು ಅಥವಾ ಸಂಬಂಧಪಟ್ಟಂತ CO ಅವರು ಇರ್ಬೋದು, ಅಧಿಕೃತವಾಗಿ ವಿಭಾಗಾಧಿಕಾರಿಗಳಿಗೆ ನಮ್ಮ ಜಿಲ್ಲೆಯ ವಿಭಾಗಾಧಿಕಾರಿಗಳಿಗೆ ಪತ್ರವನ್ನು ರವಾನೆ ಮಾಡಿ, ಕೆಲವು ಕಡೆ ತೆಗೆದ್ರು, ಅಷ್ಟರೊಳಗಡೆ ಮತ್ತೊಂದು ಸ್ನೇಹಿತರ ವೃಂದ ಇದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ನೀವು ಕೈ ಜೋಡಿಸ್ತಾ ಇದ್ರಿ ಅಂತೇಳಿ ಸಂಬಂಧಪಟ್ಟಂತ ಇಲಾಖೆಗೆ ಮನವಿಯನ್ನು ಕೊಟ್ಟಿದ್ದಾರೆ. ಅದು ಈಗ ತಾತ್ಕಾಲಿಕವಾಗಿ ಅದನ್ನ ನಿಂತೈತೆ. ಜೊತೆಯೊಳಗಡೆ ಇವತ್ತು ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾವ್ರಂದ್ರೆ, ನಮ್ಮ ಜಿಲ್ಲಾಡಳಿತ ಸಂಪೂರ್ಣವಾಗಿ ರೈತನ ಪರ ಇಲ್ಲ ಅಂತೇಳಿ ನಾವು ಹೇಳ್ತೇವೆ. ಯಾಕಂದ್ರೆ ಯಾವುದೇ ವಿಷಯ, ಏನಾದ್ರೂ ಒಂದು ವಿಷಯ ಬಂದ್ರೆ ಅವರ ವೈಯಕ್ತಿಕ ವಿಚಾರ ಇಟ್ಕೊಂಡು ಚೆಕ್ ಅಂತೇಳಿ ಒಂದೇ ದಿನಕ್ಕೆ ಪಾಣಿ ಚೇಂಜ್ ಮಾಡಿದಂತ ಅನೇಕ ಉದಾಹರಣೆಗಳು ಇದಾವೆ. AC ಕೋರ್ಟ್ ಅಲ್ಲಿ ಇರ್ಬೋದು ಅಥವಾ DC ಕೋರ್ಟ್ ಅಲ್ಲಿ ಏನಾದ್ರೂ ಸಮಸ್ಯೆ ಆಗಿ ಅದು ಬಗೆಹರಿತಾ ಇದ್ದಂಗೆ ಉಳ್ಳವರಿಗೆ ಒಂದೇ ದಿನ ಪಾಣಿ ಆಗ್ತದೆ, ಆದ್ರೆ ಅಲ್ಲದಿದ್ದವರಿಗೆ ಸಾಕಷ್ಟು ದಿನಗಳ ಕಾಲ ಇವು ಮುಂದೂಡ್ತಾ ಇದೆ. ಈಗಾಗಲೇ ನಾವು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟಂತ ಕಂದಾಯ ಇಲಾಖೆಗೆ ಸೀರಿಯಸ್ ಆಗಿ ನಾವು ಅದನ್ನ ಗಮನಕ್ಕೆ ತಂದಿದ್ದೇವೆ.